ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ನೀವೇನಾದರೂ ನಮ್ಮ ಚಾನಲ್ನ ಇದೇ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬನ್ನಿ ಇವತ್ತಿನ ವಿಷಯ ಏನಂತ ತಿಳ್ಕೊಳ್ಳೋಣ. ಟಾಟಾ ಸ್ಕೈ ರಿಮೋಟ್ ತೊಗೊಳ್ಳಿ, ಅದರಲ್ಲಿ ಆರ್ಗನೈಜೇಷನ್ ಅಂತ ಒಂದು ಬಟನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ. ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಲಾಸ್ಟಲ್ಲಿ ಸಿಸ್ಟಮ್ ಸೆಟ್ಟಿಂಗ್ಸ್ ಅಂತ ಬರುತ್ತೆ ಆಪ್ಷನ್. ಲಾಸ್ಟಲ್ಲಿ ಸಿಸ್ಟಮ್ ಸೆಟ್ಟಿಂಗ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಆದಮೇಲೆ ನೆಕ್ಸ್ಟ್ ನಿಮಗೆ ಈ ಥರ ಬರುತ್ತೆ. ಇದರಲ್ಲಿ ಏನಿದೆ ಮತ್ತು ನೀವು ಸಿಗ್ನಲ್ ಟೆಸ್ಟ್ ಅಂತ ಆಪ್ಷನ್ ಇದೆಯಲ್ಲ ಅದ್ರ ಮೇಲೆ ಓಕೆ ಮಾಡಬೇಕು. ಸಿಗ್ನಲ್ ಟೆಸ್ಟ್ ಮೇಲೆ ಓಕೆ ಮಾಡಿದ ಮೇಲೆ ಈ ಥರ ಬರುತ್ತೆ ನಿಮಗೆ. ನೋಡಿ, ಇದರಲ್ಲಿ ಅಬ್ಸರ್ವ್ ಮಾಡಿ ನೋಡಿ, 2 ಬಾಕ್ಸ್ ಇದೆ, ರೈಟು ಲೆಫ್ಟು. ಅದರಲ್ಲಿ ಸಿಗ್ನಲ್ ಸ್ಟ್ರೆಂತ್ ಅಂತ ಒಂದಿದೆ, ಸಿಗ್ನಲ್ ಕ್ವಾಲಿಟಿ ಅಂತ ಒಂದಿದೆ, 2 ಅಬ್ಸರ್ವ್ ಮಾಡಿ. ಸೊ ಇದರಲ್ಲಿ ಏನು ಸಿಗ್ನಲ್ ಸ್ಟ್ರೆಂತ್ ಬಂದು ನಾವು ಯಾವ ಆ್ಯಂಟಿನ ಯಾವ ಪೊಸಿಷನಲ್ಲಿ ಕುಣಿಸಿದ್ದೀವಿ ಅಂತ ಅರ್ಥ. ಸಿಗ್ನಲ್ ಕ್ವಾಲಿಟಿ ಬಂದ್ಬಿಟ್ಟು ಆ್ಯಂಟಿನ ಎಷ್ಟು ಕ್ಯಾಪ್ಚರ್ ಮಾಡ್ತಾ ಇದೆ ಸ್ಯಾಟಲೈಟ್ ಮುಖಾಂತರ ಸಿಗ್ನಲ್ನ ಅನ್ನೋದು ರೈಟ್ ಸೈಡಲ್ಲಿ ತೋರಿಸ್ತಾ ಇದೆ. ಸೊ ಇದರಲ್ಲಿ ನಮಗೆ 2 ಅಪ್ ಟು 60 ಮೇಲೆ ಇದ್ರೆ ಮಾತ್ರ ನಮ್ಮ ಟಿ ವಿ ಚೆನ್ನಾಗಿ ವರ್ಕ್ ಆಗುತ್ತೆ. ಇಲ್ಲಾಂದರೆ ಕೆಲವೊಂದಿಷ್ಟು ಚಾನಲ್ ಮಿಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇದೆರಡು ಫಸ್ಟ್ ನಾವು ಥಿಂಗ್ಸ್ ನೋಡಬೇಕಾಗಿರೋದು. ಯಾವುದೇ ಚಾನಲ್ ಮಿಸ್ ಆಗ್ತಾಯಿದ್ರೆ ಇದರಲ್ಲಿ ಪಾಯಿಂಟ್ಸ್ ಕಡಿಮೆ ಇದೆ ಅಂತ ಅರ್ಥ. ಸೊ ಅದಕ್ಕಾಗಿ ನಾವೇನು ಮಾಡಬೇಕು, ಫಸ್ಟ್ ನಾವು ಇದನ್ನು ಸಿಗ್ನಲ್ ಕ್ವಾಲಿಟಿ ಮತ್ತು ಸ್ಟ್ರೆಂತನ್ನ ಚೆಕ್ ಮಾಡ್ಕೋಬೇಕು. ಇಲ್ಲಾಂದರೆ ಕೆಲವೊಂದಿಷ್ಟು ಚಾನಲ್ಗಳು ಮಿಸ್ ಆಗೋ ಚಾನ್ಸಸ್ ಇರುತ್ತೆ. ಅದಾದಮೇಲೆ ಮಾಸ್ಟರ್ ರಿಸೆಟ್ ಅಂತ ಆಪ್ಷನ್ ಬರುತ್ತೆ. ಮಾಸ್ಟರ್ ರಿಸೆಟ್ ಮೇಲೆ ಕ್ಲಿಕ್ ಮಾಡಿದರೆ ಎಸ್ ಅಂತ ಕೇಳುತ್ತೆ. ಮುಂದೆ ನೀವು ನೆಕ್ಸ್ಟ್ ಕಂಟಿನ್ಯೂ ಎಸ್ ಅಂತ ಕ್ಲಿಕ್ ಮಾಡೋದ್ರಿಂದ ಅದು ಬಾಕ್ಸು ಪ್ಲೀಸ್ ವೇಟ್ ಫಾರ್ ದ ಸೆಟಪ್ ಬಾಕ್ಸ್ ರೀಸ್ಟಾರ್ಟ್ ಅಂತ ಬರುತ್ತೆ. ಓಕೆ, ಸೊ ಅದು ರೀಸ್ಟಾರ್ಟ್ ಆಗಬೇಕಾದ್ರೆ ನಾವು ಅಡ್ಯಾಪ್ಟರಿಂದ ಪವರ್ ಏನು ಬಂದಿರುತ್ತಲ್ಲ ಆ ಸೆಟಪ್ ಬಾಕ್ಸ್ಗೆ ಆ ಕೇಬಲ್ನ ಒಂದ್ಸಲ ತೆಗೆದುಬಿಟ್ಟು ತಿರ್ಗಾ ರೀಕನೆಕ್ಟ್ ಮಾಡಬೇಕು. ರೀಕನೆಕ್ಟ್ ಮಾಡಿದಾಗ ಅವಾಗ ಬರುತ್ತೆ ಪ್ಲೀಸ್ ವೇಟ್ ಇನ್ಸ್ಟಾಲಿಂಗ್ ಅಂತ ಬರುತ್ತೆ, ಇನ್ಸ್ಟಾಲಿಂಗ್ ಅಂತ. ಸೊ ಅವಾಗ ನಾವು ವೇಟ್ ಮಾಡಬೇಕು. ಸ್ಕ್ರೀನ್ ಸ್ವಲ್ಪ ಬ್ಲ್ಯಾಂಕ್ ಆಗುತ್ತೆ, ಮತ್ತೇನೋ ಆಯ್ತು ಅಂತ ಏನು ತಿಳ್ಕೊಕೋಬೇಡಿ, ಬರುತ್ತೆ. ಸ್ವಲ್ಪ ವೇಟ್ ಮಾಡಿ, ಅದಾದ ನಂತರದಲ್ಲಿ ಬರುತ್ತೆ. ಸೊ ಇವಾಗ ಏನು ಮಾಡಬೇಕು, ಈ ಥರ ಬರೋದ್ರಿಂದ ಸೆಲೆಕ್ಟ್ ಸೆಂಟ್ರ್ ಬಟನ್, ಟಾಟಾ ಸ್ಕೈ ರಿಮೋಟಲ್ಲಿ ಏನು ಮಧ್ಯದ ಬಟನ್ ಇದೆಯಲ್ಲ ಅಲ್ಲಿ ಲ್ಯಾಂಗ್ವೇಜ್ ಇರುತ್ತೆ, ಇಂಗ್ಲೀಷ್ ಇರುತ್ತೆ ಕಾಮನ್ನಾಗಿ. ಆ ಮಧ್ಯದ ಬಟನ್ ಸೆಲೆಕ್ಟ್ ಅಂತಲೇ ಫ್ರೆಶ್ ಮಾಡಬೇಕು. ಯಾವುದೇ ರೀತಿ ಚೇಂಜಸ್ ಮಾಡೋಕ್ಕೆ ಹೋಗ್ಬಾರ್ದು. ಲ್ಯಾಂಗ್ವೇಜ್ ಆಗಲಿ ಅಥವಾ ಅದೇನು ಫ್ರೀಕ್ವೆನ್ಸಿ ಇರುತ್ತಲ್ಲ ಅದು ಯಾವುದೋ ಬದಲಾವಣೆ ಮಾಡದೇ ಇದ್ದರೆ ಕರೆಕ್ಟಾಗಿ ಸೆಟ್ ಇರುತ್ತೆ. ಸೊ ನೆಕ್ಸ್ಟ್ ಅಂತ ಅಷ್ಟೇ ನೀವು ಸೆಲೆಕ್ಟ್ ಮಾಡಬೇಕು ಅಷ್ಟೇ. ಮಧ್ಯದ ಬಟನ್ ಕ್ಲಿಕ್ ಮಾಡ್ತಾ ಹೋಗಬೇಕು, ಅದು ನೆಕ್ಸ್ಟ್ ಆಪ್ಷನ್ ಬರ್ತಾ ಹೋಗುತ್ತೆ. ಅದರಲ್ಲಿ ಒಂದು ವೇರಿಯೇಷನ್ ಮಾಡಿದ್ರು ನಿಮ್ಮ ಚಾನಲಲ್ಲೂ ಮತ್ತು ಚಾನಲ್ ಬರೋದು ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂದರೆ ಫ್ರೀಕ್ವೆನ್ಸಿ ಕರೆಕ್ಟಾಗಿ ಸೆಟಪ್ ಬಾಕ್ಸ್ಗೆ ಅನುಗುಣವಾಗಿ ಸೆಟ್ ಮಾಡಿರ್ತಾರೆ ಅವರು. ಅದಕ್ಕೋಸ್ಕರ ಯಾವುದೂ ಬದಲಾವಣೆ ಚೇಂಜಸ್ಸು ಮಾಡೋಕ್ಕೆ ಹೋಗಬೇಡಿ. ಸೆಂಟ್ರ್ ಬಟನ್ ಕ್ಲಿಕ್ ಮಾಡಿ, ಅದೇ ಥರನೇ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಅಲ್ಲಿ ನೀವು ಅಲ್ಲಿವರೆಗೂ ವೆಯ್ಟ್ ಮಾಡಬೇಕು. ಓಕೆ ಅದಾದ ನಂತರದಲ್ಲಿ ಮತ್ತೆ ನೀವು ಯಾವುದು ಚೇಂಜಸ್ ಮಾಡ್ದೇನೆ ಮತ್ತೆ ನೆಕ್ಸ್ಟ್ ಕಂಟಿನ್ಯೂ ಅನ್ನಬೇಕು. ಕಂಟಿನ್ಯೂ ಅನ್ನೋದ್ರಿಂದ ಅದರಲ್ಲಿ ಬರ್ತಕ್ಕಂಥ ಆಪ್ಷನ್ಗಳು ಯಾವುದೋ ಬದಲಾವಣೆ ಮಾಡ್ಬೋದು. ಬದಲಾವಣೆ ಮಾಡಿದ್ರೆ ನಿಮ್ಮ ಚಾನಲ್ ಮತ್ತೆ ಕಷ್ಟ ಆಗುತ್ತೆ. ಸೊ ನೆಕ್ಸ್ಟ್ ಕಂಟಿನ್ಯೂ ಮಾಡಿ, ಯಾವುದು ಬದಲಾವಣೆ ಮಾಡಬೇಡಿ, ಚೇಂಜಸ್ ಇಲ್ಲ. ಜಸ್ಟ್ ನೀವು ಮಧ್ಯದ ಬಟನ್ ಕ್ಲಿಕ್ ಮಾಡ್ತಾ ಹೋಗಿ ನೆಕ್ಸ್ಟ್ ಅಂತ ಆಪ್ಷನ್ ಬರ್ತಾ ಹೋಗುತ್ತೆ. ಸೊ LNB ಆಗಿರ್ಬೋದು, ಸಿಗ್ನಲ್ ಆಗಿರ್ಬೋದು, ಯಾವುದೇ ರೀತಿ ಬದಲಾವಣೆ ಮಾಡಕೂಡ್ದು. ಅದಾದ ನಂತರದಲ್ಲಿ ರೆಸೊಲ್ಯೂಷನ್ ಕೇಳುತ್ತೆ, ಅದು ಕೂಡ ಏನು ಚೇಂಜಸ್ ಮಾಡಬೇಡಿ. ಅದು ಮುಂಚೆ ಯಾವುದಕ್ಕೆ ಸೆಲೆಕ್ಟ್ ಆಗಿದೆ ಅದೇ ಕಂಟಿನ್ಯೂ ಮಾಡಿ. ಅದಾದ ನಂತರದಲ್ಲಿ ಬರೋದು ಸಿಗ್ನಲ್ ಸ್ಟ್ರೆಂತ್ ಆ್ಯಂಡ್ ಕ್ವಾಲಿಟಿ. ಇದೇ ನಮಗೆ ಮೇನ್ ಗೊತ್ತಾಗಬೇಕಾಗಿರೋದು. ಇದೆರಡು ಬ್ಲೂ ಕಲರಲ್ಲಿ ಫಿಲ್ ಆಗಿತ್ತು 60 ಅಬವ್ ಅಂತಂದರೆ ನಿಮ್ಮ ಚಾನಲ್ಗಳು ಯಾವುದೇ ಥರ ಮಿಸ್ ಆಗ್ತಾ ಇಲ್ಲ, ಎಲ್ಲ ಕರೆಕ್ಟ್ ಆಗಿದೆ ಅಂತ ಅರ್ಥ. ಇದಿಷ್ಟು ಇವತ್ತಿನ ಮಾಹಿತಿ ಆಗಿತ್ತು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.